ದೃಷ್ಟಿ ಬೊಟ್ಟು ಭಜರಂಗಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಏಯ್, ತಲೆ ಕೆಟ್ಟಿಗೆ ಚಿನ್ಮೆ ನಿಂಗೆ? ನನ್ ಭಜರಂಗಿ ಮೇಲೆ ಕೈ ಮಾಡ್ತೀಯ? ಏನು ಆಗಿದೆ ನಿನ್ಗೆ? ನಾನ್ ಸರಿಯಾಗೇ ಇದ್ದೀನಿ, ನಿನ್ಗೇನೆ ಆಗಿದೆ. ಈ ಕೆಲಸದ ಜೊತೆ ಚಕ್ಕಂದ ಆಡ್ತಿರೋದಕ್ಕ ನೀನ್ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರು. ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮಿಬ್ಬರ ಪ್ರೇಮ ಪ್ರಸಂಗ. ಭಜರಂಗಿ, ಭಜರಂಗಿ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೆಸರು ನಮ್ ಮೇಲೆ ಬರುತ್ತೆ. ಏಯ್, ಏನೇ ಕೊಚ್ಚೆ? ಯಾರ್ ಕೊಚ್ಚೆ? ಯಾರೇ ಕೊಚ್ಚೆ? ನಾನ್ ಯಾರು ಅಂತ ನಿನಗ್ ಗೊತ್ತಿದೆ. ಗೊತ್ತಿದ್ದು ದೊಡ್ಡತನ ಮಾಡ್ಬೇಡ. ಭಜರಂಗಿ, ಬಿಟ್ಬಿಡು, ಬೇಡ. ನೇತ್ರ ನಿನ್ ಜೊತೆ ಸ್ನೇಹದಿಂದ ಇದ್ ಮಾತ್ರಕ್ಕೆ ಅಂತ ಪ್ರೀತಿ ಅಂತ ಅನ್ಕೊಂಡ್ರೆ ಅದ್ ನಿನ್ನ ಮುಟ್ಟಾಡ್ತಾನ. ನೇತ್ರ ಅಂತಲ್ಲ. ಏನಂದೆ? ನಮ್ಮಿಬ್ಬರ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ಪಾ? ಏಯ್ ಬಜರಂಗಿ, ಅವಳು ನನ್ನ ಜೊತೆ ಹೇಗಿದ್ಲು, ಹೇಗ್ ಮಾತಾಡ್ತಿದ್ಲು, ಹೇಗ್ ಮೂವ್ ಮಾಡ್ತಿದ್ಲು ಅನ್ನೋ ಐಡಿಯಾನು ನಿನಗಿಲ್ಲ ಕಣೋ. ಬಾಯಿ ಮುಚ್ಚು ಇವನ್. ಭಜರಂಗಿ, ನೀನ್ ಯಾಕೆ ನೇತ್ರನ್ ಪ್ರೀತಿ ಮಾಡ್ತಾ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಟೈಮ್ ಚೆನ್ನಾಗಿದೆ, ಹೋಗೋಕ್ ಬಿಡ್ತೀನಿ, ಹೋಗ್ತಾ ಇರೋ. ಇಲ್ದೇ ಇದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನೇ ನೇತ್ರ, ನಮ್ ಇಬ್ರನ್ನೂ ಮೇಂಟೈನ್ ಮಾಡ್ತಿದ್ಯಾ ಇಲ್ಲ ಮೂರನೇವನು ಇದಾನ? ಈ ಗಂಡಸರ್ನ ಬಟ್ಟೆ ಬದಲಾಯಿಸೋ ತರ ಬದಲಾಯಿಸೋರ್ನ ಏನಂತಾರಂತ ಗೊತ್ತಾ? ಏನೋ ಮಾತಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಹೆಣ್ಣು ಮಕ್ಳು ಅಂದ್ರೆ ಬೆಳೆಯಲ್ವಾ ನಿಂಗೆ? ಬೇಡ, ಬಿಟ್ಬಿಡು ಭಜರಂಗಿ. ಹೆಣ್ಣು ಮಕ್ಳು ಅಂದ್ರೆ ಆಟನ ನಿಂಗೆ? ಭಜರಂಗಿ, ಬೇಡ. ಏಯ್, ನನ್ನ ಹುಡುಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಅವಳ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀನ್ ಕೊಡೋ ಅವಶ್ಯಕತೆ ಇಲ್ಲ. ಭಜರಂಗಿ, ನನ್ನ ಹುಡುಗಿ ತಡೀತಾ ಇರೋದಕ್ಕಿನ್ನು ಜೀವಂತವಾಗಿದ್ಯಾ? ಒಂದೇ ಒಂದ್ ನಿಮಿಷ ಮರೆ ಆದ್ರೂ ಈ ಲೋಕದಿಂದ ನೀನ್ ಕಣ್ಮರೆ ಆಗ್ಬಿಡ್ತೀಯ. ನನಗೆ ರಕ್ತ ಬರ್ಸಿದ್ರಿ ಅಲ್ವಾ? ರಕ್ತದಿಂದಾನೇ ಉತ್ತರ ಕೊಡ್ತೀನಿ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಬಿಡಲ್ಲ ಬಜರಂಗಿ, ಬಿಡಲ್ಲ. ಭಜರಂಗಿ, ಭಜರಂಗಿ, ಸಮಾಧಾನ ಮಾಡ್ಕೊ. ಸರೋಜಕ್ಕ, ಸರೋಜಕ್ಕ, ನಿಂತ್ಕೊಳ್ಳಿ. ಸರೋಜಕ್ಕ, ಯಾಕೆ ಯಾಕೆ ಹೀಗ್ ಮಾಡಿದ್ರಿ ನೀವು? ಅಕ್ಕ, ನೀವ್ ಎಂಥ ತಪ್ಪು ಮಾಡಿದಿರಿ ಅಂತ ಗೊತ್ತಿಲ್ಲ ನಿಮ್ಗೆ. ಅಮ್ಮನ ಎದುರು ಸುಳ್ಳು ಹೇಳಿ ನನ್ನ ಸುಳ್ಳುಗಾರ್ತಿ ಮಾಡ್ಬಿಟ್ರಿ. ಯಾಕಕ್ಕ, ಯಾಕೆ ಹೀಗ್ ಮಾಡಿದ್ರಿ? ಅವತ್ತು ನನ್ ಗಂಡನ ಬಿಡಿಸ್ಕೊಳ್ಳೇಬೇಕು ಅಂತ ನಿಮ್ ಮನೆ ಮುಂದೆ ಧರಣಿ ಕೂತಾಗ ನನ್ ಮೇಲೆ ಅಷ್ಟೆಲ್ಲ ಕಾಳಜಿ ತೋರಿಸಿದ್ರಿ, ನನಗ್ ಸಹಾಯ ಮಾಡಿದ್ರಿ. ನನ್ ಗಂಡ ಹೊರಗೆ ಬರೋದಕ್ಕೆ ದೊಡ್ಡ ಕಾರಣ ನೀವೇ ಅಕ್ಕ. ನಮ್ಮಿಬ್ರ ಮಧ್ಯೆ ಅಂತ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ಬಂಧ ಗಟ್ಟಿಯಾಗೇ ಇತ್ತು. ನೀವು ಯಾಕಕ್ಕ ನನ್ನ ನಂಬಿಕೆನ ಮುರಿದು ಬಿಟ್ರಿ? ಇದ್ರಿಂದ ಮನೆಯವರೆಲ್ಲ ನನ್ ಮೇಲೆ ನಂಬಿಕೆ ಕಳ್ಕೋತಾರಕ್ಕ. ಇದ್ರಿಂದ ನನಗ್ ತೊಂದ್ರೆ ಆಗತ್ತಕ್ಕ. ದೃಷ್ಟಿ, ಇಷ್ಟೆಲ್ಲ ನೀನ್ ಹೋರಾಡ್ತಿರೋದು ನಮ್ಮನೆ ಮುಂದೆ ಧರಣಿ ಕೂತಿದ್ದು ಯಾತಕ್ಕೋಸ್ಕರ? ನನ್ ಗಂಡಂಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ. ಇವತ್ತು ನಾನು ನನ್ನ ಕುಟುಂಬಕ್ಕೋಸ್ಕರ ಹೋರಾಡೋ ಪರಿಸ್ಥಿತಿ ಬಂದಿದ್ಯಮ್ಮ. ಅಂದ್ರೆ ಎಲ್ಲದು ಬಿಡ್ಸ್ ಹೇಳಕ್ ಆಗಲ್ಲ. ನನ್ ಕುಟುಂಬ ಉಳಿಸ್ಕೋಬೇಕು ಅಂದ್ರೆ ನಾನ್ ಸುಳ್ಳು ಹೇಳಲೇಬೇಕಿತ್ತು. ನನ್ನನ್ನ ಕ್ಷಮಿಸ್ಬಿಡು ಅಕ್ಕ.
ಇನ್ಮೇಲಾದ್ರೂ ನಿನ್ ಸೋಲಿನ ಒಪ್ಕೋ ದೃಷ್ಟಿ. ಈ ಶಕ್ತಿನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಈಗ್ಲೂ ನೀನ್ ನನ್ನನ್ನ ಗೆಲ್ಬೋದು ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನಷ್ಟು ದಡ್ಡಿ ಯಾರು ಇಲ್ಲ. ಈಗ ನೀನ್ ನನ್ನ ಹತ್ರ ಮಂಡಿಯವ್ರಿಗೆ ಕ್ಷಮಾಪಣೆ ಕೇಳ್ಬಿಡು, ನಾನಿನ್ನ ಕ್ಷಮಿಸ್ಬೋದೇನೋ. ಇಲ್ಲ ಅಂದ್ರೆ ನಿನ್ ಗಂಡ ನನ್ ತಮ್ಮ ದತ್ತು ಎದುರಿಗೆ ದೃಷ್ಟಿ ಹೀಗೆಲ್ಲ ಮಾಡ್ತಿದ್ದಾಳೆ, ಅವಳು ಮನೆ ಹೊಡೆಯೋದಕ್ ಮುಂದಾಗಿದ್ದಾಳೆ ಅಂತ ನಾಟಕ ಮಾಡ್ತೀನಿ. ಅದಾದ್ಮೇಲೆ ದತ್ತು ಏನ್ ಮಾಡ್ತಾನೆ ಅಂತ ನಾನೇನ್ ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ ಅಲ್ವಾ? ಈಗೀಗ ನೀನು ದತ್ತು ಪ್ರೀತಿನ ನೋಡ್ತಿದ್ಯಾ, ಅವನ್ ಮನ್ಸಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡಿದ್ಯಾ, ಅದನ್ನ ಕಳ್ಕೋಬೇಡ. ಆಕ್ಚುಲಿ ನೋ 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 ನೀನ್ ನನ್ ಕಾಲಕ್ ಬಿದ್ರು ನಾನ್ ನಿನ್ನ ಕಾಪಾಡೋದಕ್ಕಾಗಲ್ಲ. ಯಾಕೆ ಹೇಳು? ಯಾಕಂದ್ರೆ ನಾಳೆ ತೀರ್ಪಿದೆ. ತೀರ್ಪು ನನ್ ಪರವಾಗಿ ಆಗತ್ತೆ. ಅಮ್ಮ ಏನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಆದ್ರೆ ಮನೆ ಒಡೆಯೋರನ್ನ ಕ್ಷಮಿಸಲ್ಲ. ದತ್ತು ಬರೋಷ್ಟರಲ್ಲಿ ನೀನ್ ಈ ಮನೇಲೂ ಇರಲ್ಲ ಬಿಡು. ರೀ, ನಂದೊಂದು ಪುಟ್ಟ ಕುಟುಂಬ ಕಣ್ರಿ. ತುಂಬಿದ ಸಂಸಾರ ಹೇಗಿರುತ್ತೆ ಅಂತ ನಾನು ನೋಡಿದ್ದು ಇಲ್ಲಿಗೆ ಬಂದ್ಮೇಲೆ. ಆದ್ರೆ ಅಮ್ಮನ ಬಿಟ್ರೆ ನಿಮ್ಮ ಅಕ್ಕ ತಂಗಿರೆಲ್ಲ ಸುಳ್ಳು ಪ್ರೀತಿನ ತೋರಿಸ್ತಿದ್ದಾರೆ. ಅದನ್ನ ನೋಡಿ ಸಂಕಟ ಆಯ್ತು. ಆದ್ರೂ ಕೂಡ ಅವರೆಲ್ಲರೂ ಒಂದಲ್ಲ ಒಂದಿನ ಬದಲಾಗ್ತಾರೆ ಅಂತ ಕಾಯ್ತಿದ್ದೀನಿ ಹೊರತು ಈ ಕುಟುಂಬನ ಹೊಡಿಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ ರೀ. ಅದಕ್ಕೆ ಈ ವಿಷಯನ ಮುಂದುವರಿಸ್ದೆ ಇಲ್ಲಿಗೆ ಬಿಟ್ಬಿಡ್ತಾ ಇದ್ದೀನಿ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ರೀ, ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಯಜಮಾಂತಿ. ಬಾ ಕುತ್ಕೋ. ನಾನು ಫೋಟೋ ನೋಡ್ಕೊಂಡು ಮಾತಾಡ್ತಿದ್ದ. ಏನ್ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಗಂಡ ನಿನ್ ಕಣ್ಣು ಮುಂದೆ ಇದ್ದಾನೆ. ಹೀಗೆ ಹೇಳ್ದೆ ಕೇಳ್ದೆ ದಿಢೀರಂತ ಎಲ್ಲೋ ಹೊಟ್ಟೋಗ್ಬಿಡ್ಬೇಡಿ ನೀವು. ನನ್ಗೆ ತುಂಬಾ ಕಷ್ಟ ಆಗುತ್ತೆ. ಒಂದು ಎಮರ್ಜೆನ್ಸಿ ಕೆಲಸ ಬಂದಿತ್ತು ಯಜಮಾಂತಿ. ನಿನಗೆ ಹೇಳ್ದೆ ಹೋಗ್ತಿದ್ನಾ, ಜೊತೆ ಕರ್ಕೊಂಡು ಹೋಗ್ತಿದ್ದೆ. ನೀನು ಒಬ್ಳೆಯಲ್ಲಿ ಬೋರ್ ಆಗ್ತೀಯ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇ. ಹೋಗ್ರಿ ನೀವು. ನೀವಿಲ್ದೆ ಒಂದು ಕ್ಷಣ ಕಳೆಯೋಕ್ಕೂ ನಂಗೆ ಕಷ್ಟ ಆಗುತ್ತೆ. ಈಗ ನೀನ್ ಹತ್ರ ಈ ಬಳ್ಳಾರಿ ಡಾನ್ ಕಣ್ಣಲ್ಲೂ ನೀರು ಬರುತ್ತೆ. ಇದತ್ತ ಬಾ ಹೇಳ್ಬೇಕಾ? ಸರಿ, ಈ 2 ದಿನ ಏನ್ ನಡೀತು? ರೀ, ಅದೇನಾಯ್ತು ಅಂದ್ರೆ ನಿಲ್ಸು. ಬರುವಾಗ ಅಮ್ಮನ ಹತ್ರ ಮಾತಾಡ್ದೆ. ನಮ್ಮನೇಲಿ ಏನೋ ಪಂಚಾಯತಿ ನಡೀತಂತೆ. ನಂಗೆ ಆ ವಿಷಯ ಕೇಳಿ ಶಾಕ್ ಆಯ್ತು. ನಮ್ಮನೇಲಿ ಪಂಚಾಯತಿನ ಅಂತ, ಯಾವ ವಿಷಯಕ್ಕೆ ಏನು ಅಂತ ಅದನ್ನು ಹೇಳ್ತೀನಿ ರೀ, ಕೇಳಿ. ಅಮ್ಮ ಕೇಳ್ಬೇಡ ಅಂತ ಹೇಳಿದ್ರು. ಹೌದಾ? ಹೌದು. ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನೋ ಯಾವ ಪ್ರಶ್ನೆನೂ ಕೇಳಬೇಡ ಅಂತ ಅಮ್ಮ ಹೇಳಿದ್ದಾರೆ. ಅಮ್ಮ ಹೇಳಿದ್ಮೇಲೆ ಏನೇ ಆಗಿದ್ರು ಒಳ್ಳೇದಕ್ಕೆ ಆಗಿರುತ್ತೆ. ಅದಕ್ಕೆ ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ. ಅಮ್ಮ ಹೇಳ್ದಾಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ. ನೀವು ಎಷ್ಟು ಒಳ್ಳೆಯವರು ರೀ. ಗಂಧದ ಜೊತೆ ಜಾಲಿ ಇದ್ರೆ ಆ ಜಾಲಿ ಕೂಡ ಗಂಧದ ಹಾಗೆ ಪರಿಮಳ ಬೀರತ್ತಂತೆ. ಹಾಗೆ ನಾನು ನಿನ್ ಜೊತೆ ಇದ್ದು ಒಳ್ಳೆಯವನಾಗ್ಬಿಟ್ಟೆ. ಇಲ್ಲ ರೀ,
ನಿಮ್ ಜೊತೆ ಇದ್ದು ನಾನ್ ಬದುಕನ್ ಕಲಿತಾ ಇದ್ದೀನಿ. ಧ್ಯಾನಿಸು ದೇವರೇ ಸೋಲುವ ರೀತಿ ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ ಮೆಲ್ಲಗೆ ಧ್ಯಾನಿಸೋ. ಅಕ್ಕ, ನಿನ್ ಹತ್ರ ಫೋನ್ ಇರೋದು ನನ್ಗೆ ಗೊತ್ತೇ ಇರ್ಲಿಲ್ಲ. ಪುಟ್ಟಿ, ಇದು ನಂದಲ್ಲ. ಮತ್ತೆ ಅದು ಅದು ಚರಾವತಿ ಮೇಡಮ್ ಅವ್ರು ಇದಾರಲ್ಲ, ಅವ್ರ ಹುಟ್ಟಿದ ಹಬ್ಬದ ದಿನ ಇದನ್ನ ನಂಗೆ ಕೊಟ್ರು. ನಾನ್ ಬೇಡ ಅಂದೆ ಪುಟ್ಟಿ, ಫೋನ್ ಬೇಕಾಗುತ್ತೆ ಇಡ್ಕೊ ಅಂತ ಕೊಟ್ರು. ಅಕ್ಕ, ನಿನ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀನ್ ಸಾಧ್ಯ ಆದಷ್ಟು ಶರಾವತಿ ಚಿಕ್ಕಮ್ಮೋರಿಂದ ದೂರ ಇರು. ಯಾಕೆ? ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಕ್ಕ. ಅವರು ಒಳ್ಳೆಯವ್ರೆ ಅಲ್ವಾ ಪುಟ್ಟಿ? ಹೌದು, ಒಳ್ಳೆಯವರೇ. ಆದ್ರೇನು ಪುಟ್ಟಿ, ಅವ್ರು ನಂಗೆ ಈ ಮೊಬೈಲ್ ಕೊಟ್ಟಿದ್ದು ಒಳ್ಳೇದೇ ಆಯ್ತು ನೋಡು. ಇವಾಗ ರಾಜಂಗ್ ಏನಾದ್ರು ಆದ್ರೆ ನಾನು ತಕ್ಷಣ ನಿನಗೆ ಕಾಲ್ ಮಾಡ್ಬೋದು. ಅವ್ನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಮಾತಾಡ್ಬೋದು ಅಲ್ವಾ? ಅದು ಸರಿನೇ. ನಿನ್ ಹತ್ರ ಫೋನ್ ಇದ್ದಿದ್ದಕ್ಕೆ ಅಲ್ವಾ ರಾಜಂಗ್ ಹೀಗಾಯ್ತು ಅಂತ ನೀನ್ ನಂಗೆ ಕಾಲ್ ಮಾಡಕ್ಕಾಗಿತ್ತು ಅಲ್ವಾ? ಅಮ್ಮನ ಹತ್ರ ಮಾತಾಡೋದಕ್ ಬಂದ್ಯಾ ಪುಟ್ಟಿ? ನಿನ್ನಕ್ಕ ಸೀಮನ್ನ ದೂರ ಮಾಡೋಕೆ ಒಂದು ದಾರಿ ನೋಡ್ಬೇಕು. ಅಮ್ಮ ಒಳಗಿದ್ದಾರೆ. ಅಮ್ಮ, ಅಕ್ಕ, ನಾನು ನಿನ್ ಹತ್ರನೇ ಮಾತಾಡಕ್ ಬಂದೆ. ನನ್ನ ಹತ್ರನಾ? ಏನು ಪುಟ್ಟಿ? ಅಕ್ಕ, ಎಲ್ರ ಜೀವನದಲ್ಲೂ ತಪ್ಪುಗಳಾಗತ್ತೆ, ಕೆಟ್ಟ ದಿನಗಳು ಬರುತ್ತೆ. ಹಾಗಂತ ಅದೇ ಕೆಟ್ಟ ದಿನಗಳು ನಮ್ಮ ಭವಿಷ್ಯ ನಿರ್ಧಾರ ಮಾಡಬಾರ್ದಲ್ವಾ? ಅದೇ ಕೆಟ್ಟ ದಿನಗಳು ನಮ್ಮ ಮುಂದಿನ ಜೀವನನ ಹಾಳು ಮಾಡಬಾರ್ದಲ್ವಾ? ನಿಜಾನೇ. ಹಳೆದನ್ನೆಲ್ಲ ಮರೆತು ಹೊಸದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹೌದಕ್ಕ. ನೋಡು, ನನ್ನ ಗಂಡ ನಿಮ್ಮಿಬ್ರು ಮಧ್ಯೆ ನಡೆದಿರೋದನ್ನ ಮರೆತು ಮುಂದೆ ಸಾಕ್ತಿದಾರಲ್ವಾ? ಹಾಗೆ ನೀನು ಮುಂದಕ್ಕೆ ಹೋಗ್ಬೇಕಲ್ವಾ? ಅಂದ್ರೆ ಅಕ್ಕ, ನೀನು ದೊಡ್ಡೋಳು, ನೀನು ನಮ್ಮ ಮನೇಲಿ ಎಲ್ಲರೂ ಜವಾಬ್ದಾರಿ ತಗೋತಿದ್ದೆ. ಆದ್ರೆ ಈಗ ಕಷ್ಟದಲ್ಲಿದ್ಯಾ. ಆದ್ರೆ ನಿನ್ ಕಷ್ಟನ ದೂರ ಮಾಡೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ತಂಗಿಯಾಗಿದ್ದು ನಾನು ಮಾಡೋ ಕರ್ತವ್ಯ ಇದು ಅಂತ ನಾನು ಅನ್ಕೋತೀನಿ. ಅದಕ್ಕೆ ನಿನ್ ಭವಿಷ್ಯದ ಬಗ್ಗೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ತೀರ್ಮಾನನ ಅದನ್ನ ನಾನ್ ಮಾಡಾಗಿದೆ. ನಿನ್ ಜೀವನ ನೀನ್ ನೋಡ್ಕೋಬೇಕು ಕಣೆ. ಅಕ್ಕ, ತಂಗಿ ಬಾಳ್ನ ಹಾಳು ಮಾಡಲ್ಲ ಅಂತ ನೀನ್ ಯೋಚಿಸುವಾಗ ಅಕ್ಕನ ಬಾಳ್ನ ಕಟ್ಬೇಕು ಅಂತ ನಾನು ಯೋಚಿಸೋದು ನ್ಯಾಯ ಅಲ್ವಾ? ನಾನ್ ಬರೀ ನನ್ ಜೀವನ, ನನ್ ಮನೆ, ನನ್ ಗಂಡ ಅಂತ ಇದ್ಬಿಟ್ರೆ ಆಗತ್ತಾ? ಅದಕ್ಕೆ ಅದಕ್ಕೇನ್ ಪುಟ್ಟಿ?